ಜನ ಮಾತಾಡ್ತಾರೆ. ತಲಾಂತರದಿಂದ ಕಾಪಾಡ್ಕೊಂಡ್ ಬಂದಿರೋ ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ ಹೆಸರಾಳಾಗತ್ತೆ. ನಾನು ತುಂಬಾ ಕಾನ್ಫಿಡೆಂಟ್ ಆಗಿದ್ದೆ. ಇವಾಗ ಅಸಹಾಯಕತೆ ಕಾಡ್ತಾ ಇದೆ. ನ್ಯಾಯಬದ್ಧವಾಗಿರೋದೇ ತಪ್ಪ ಅಂತ ಪ್ರಶ್ನೆ ಕಾಡ್ತಾ ಇದೆ. ಅಷ್ಟೆಲ್ಲ ಡಿಪ್ರೆಷನ್ಗೆ ಹೋಗ್ಬೇಡಿ ಸರ್. ಕೊನೆಗೆ ನ್ಯಾಯನೇ ಗೆಲ್ಲೋದು. ಏನ್ ಮೇಡಮ್, ನೀವಿನ್ನೂ ರಾಮಾಯಣ ಮಹಾಭಾರತ ಕಥೆನೇ ಹೇಳ್ತಾ ಇದ್ದೀರಾ? ಕೊನೆಗೂ ನ್ಯಾಯ ಗೆಲ್ಲುತ್ತೆ ಅನ್ನೋದು ಅದು ಹಳೆ ಕತೆ. ಆದ್ರೆ ಇಲ್ಲಿ ವಾಸ್ತವತೆನೇ ಬೇರೆ ಇದೆ. ಇದೆಲ್ಲ ಸೋತೋರಾಡೋ ಮಾತುಗಳು. ನ್ಯಾಯನೇ ಗೆಲ್ಲೋದು. ದೇವ್ರಿದನೇ ನೋಡ್ಕೋತಾನೆ. ಮನುಷ್ಯರು ಕೋರ್ಟಲ್ಲಿ ಯಾಮರ್ಸ್ಬೋದು, ದೇವ್ರ ಕೋರ್ಟಲ್ಲಿ ಯಾಮರ್ಸಕ್ಕಾಗಲ್ಲ. ಅವನ್ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಕರ್ಮ ಯಾರನ್ನು ಬಿಡಲ್ಲ ಅಂತ ಪಂಚಾಂಗ ಹೇಳ್ತಾ ಇರ್ತಾರೆ. ಅವ್ರಿಗೆ ಬೇಲ್ ಸಿಕ್ಕಿದೆ ಅಷ್ಟೇ ಸರ್. ನಿರಪರಾಧಿ ಅಂತ ತೀರ್ಪು ಬಂದಿಲ್ಲ. ನಮ್ ದೇಶದಲ್ಲಿ ಕೋರ್ಟ್ ನಡೆಯೋದೇ ಹೀಗೆ. ಒಬ್ಬ ಕ್ರಿಮಿನಲ್ಗೂ ಅವನ್ ಕಡೆ ನ್ಯಾಯ ಕೇಳಕ್ಕೂ, ನಾನು ಅಪರಾಧಿ ಅಲ್ಲ ಅಂತ ವಾದ ಮಾಡೋಕ್ಕೂ ನಮ್ ಕಾನೂನಲ್ಲಿ ಅವಕಾಶ ಇದೆ. ನಮಗೂ ಕೂಡ ಅವನ ಅಪರಾಧಿ ಅಂತ ವಾದ ಮಾಡಕ್ ಅವಕಾಶ ಇದೆ. ಎಲ್ಲವನ್ನೂ ಕೂಲಂಕುಷವಾಗಿ ವಿಚಾರಿಸಿ ಕೊನೆಗೆ ಬರೋದೇ ತೀರ್ಪು. ಅಲ್ಲಿ ನಾವು ಸೋಲ್ಬಾರ್ದಷ್ಟೇ. ನಾವು ಗ್ಯಾರಂಟಿ ಗೆಲ್ತೀವಿ. ರಾವಣ್ಗೆ ಶಿಕ್ಷೆ ಆಗೇ ಆಗುತ್ತೆ. ನಾನ್ ಗ್ಯಾರಂಟಿ ಕೊಡ್ತೀನಿ ಮೇಡಮ್. ರಾವಣ್ಗೆ ಶಿಕ್ಷೆ ಕೊಡಿಸ್ದೆ ನಾನ್ ಬಿಡಲ್ಲ.